ನಮ್ಮಿಬ್ರನ್ನ ನೋಡಿ ಏನೇನು ಇಲ್ದಿರೋದ್ನೆಲ್ಲ ಮಾತಾಡ್ಕೊಂತಿದಾರ ಅಂದ್ರಲ್ಲ. ನಾನು ಕೆಲ್ಸಕ್ಕೆ ಸೇರಿದ ದಿನಗಳಲ್ಲಿ ಯಾವತ್ತೂ ಚೆಕ್ ಬೌನ್ಸ್ ಆಗಿದ್ದೇ ಇಲ್ಲ. ಈ ಸಲ ಹೇಗಾಯಿತು? ಆಫೀಸ್ ಫೈಲೇ ನೀವು ಚೆಕ್ ಮಾಡೋದಲ್ಲ, ಅಮ್ಮ ಚೆಕ್ ಮಾಡಬೇಕಿತ್ತು. ನೀವೇನು ಚೆಕ್ ಮಾಡೋದು ಬೇಕಿಲ್ಲ. ಸರ್, ಟೀ ತಗೊಳ್ಳಿ ಸರ್. ಎಕ್ಸ್ಕ್ಯೂಸ್ ಮೀ, ನಾನು ಏನು ಕೇಳ್ತಿದ್ದೀನಿ, ನೀವು ನೋಡಿದ್ರೆ ಟೀ ಕುಡೀರಿ ಅಂತಿದ್ದೀರಲ್ಲ. ಕಾಮ್ ಡೌನ್ ಸರ್, ಕಾಮ್ ಡೌನ್. ನಿಮ್ಗೆ ಏನು ಸಹಾಯ ಬೇಕೋ ಅದನ್ನು ಮಾಡೋದಕ್ಕೆ ನಾವಿರೋದು. ದೆನ್ ಪ್ಲೀಸ್ ಡೂ ಸಮಥಿಂಗ್ ಸರ್. ಇಷ್ಟು ವರ್ಷದ ನಮ್ಮ ಕಂಪನಿ ಬಿಸ್ನೆಸ್ ನಲ್ಲಿ ಚೆಕ್ ಬೌನ್ಸ್ ಆಗಿರೋದು ಹಿಸ್ಟ್ರಿನಲ್ಲೇ ಇಲ್ಲ. ನೀವು ನೋಡಿದರೆ ಬೌನ್ಸ್ ಆಗಿದೆ ಅಂತ ಹೇಳ್ತಿದ್ದೀರಾ. ದೆನ್ ದೇರ್ ಮಸ್ಟ್ ಬಿ ಸಮಥಿಂಗ್ ರಾಂಗ್ ವಿತ್ ಯರ್ ಸರ್ವಿಸ್ ಸರ್. ಅದೇನೋ ಆ ಕಾಲಕ್ಕೆ ನಮ್ಮ ಅಪ್ಪಾಜಿಯವರು ನಿಮ್ಮ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ರಂತ ಇನ್ನೂ ಉಳಿಸ್ಕೊಂಡಿರೋದು ಅಷ್ಟೇ, ಸೆಂಟಿಮೆಂಟ್ ಪರ್ಪಸ್ಗೆ. ಇಲ್ಲ ಅಂದ್ರೆ ನಿಮಗೂ ಚೆನ್ನಾಗಿ ಗೊತ್ತು ನಿಮ್ಮ ಈ ಬ್ಯಾಂಕ್ನ ಕೊಂಡ್ಕೊಳ್ಳೋ ಕೆಪಾಸಿಟಿ ನಮಗಿದೆ ಅಂತ. ಮಿಸ್ಟರ್ ರಾಮನ್ ಸರ್, ನಾನು ಒಪ್ತೀನಿ ಸರ್. ಇವನ್ ನೀವು ನಮ್ಮ ಬ್ಯಾಂಕನ್ನೇ ಪರ್ಚೇಸ್ ಮಾಡ್ಬೋದು. ಆದರೆ ಅಕೌಂಟೇ ಇಲ್ಲದೆ ಇರೋ ಬ್ಯಾಂಕಿಗೆ ಯಾವ ಚೆಕ್ ಹಾಕಿದ್ರು ಬೌನ್ಸ್ ಆದೇ ಆಗುತ್ತಲ್ವಾ ಸರ್? ವಾಟ್, ಅಕೌಂಟ್ ಇಲ್ವಾ? ನಿಜವಾಗ್ಲೂ ನಿಮ್ಗೆ ವಿಷಯನೇ ಗೊತ್ತಿಲ್ವಾ ಸರ್? ನಮ್ಮ ಬ್ಯಾಂಕಲ್ಲಿ ನಿಮ್ಮ ಕಂಪ್ನಿದು ಯಾವುದೂ ಅಕೌಂಟ್ ಉಳಿದಿಲ್ಲ ಸರ್. ರೀ, ಏನ್ರಿ ಮಾತಾಡ್ತಿದ್ದೀರಾ? ಹೌದು ಸರ್, ಚೆಕ್ ಬೌನ್ಸ್ ಆಗಿರೋದಕ್ಕೆ ಅದೇ ಕಾರಣ. ಶಾರದಾದೇವಿ ಅವರ ಹೆಸರಲ್ಲಿದ್ದ ಅಕೌಂಟು ಮತ್ತೆ ಕಂಪನಿಯ ಹೆಸರಲ್ಲಿದ್ದ ಅಕೌಂಟು ಕ್ಲೋಸ್ ಆಗಿದೆ ಸರ್. ಕ್ಲೋಸ್ ಆಯ್ತಾ? ಅದ್ ಹೇಗ್ರಿ ಸಾಧ್ಯ? ನಾನಾಗ್ಲಿ ಅಮ್ಮ ಆಗ್ಲಿ ಕ್ಲೋಸ್ ಮಾಡಕ್ ಹೇಳಿಲ್ವಲ್ಲ, ಮತ್ತೆ ಹೇಗಾಯ್ತು? ನೋಡಿ, ನಿಮ್ಮ ತಾಯಿಯವರಿಂದ ರಿಕ್ವೆಸ್ಟ್ ಲೆಟರ್ ಬಂತು. ಅದ್ರ ಪ್ರಕಾರ ನಾವು ಏನ್ ಮಾಡ್ಬೇಕೋ ಅದನ್ನ ಮಾಡಿದೀವಿ. ಅಮ್ಮಮ್ಮ ರಿಕ್ವೆಸ್ಟ್ ಕಳ್ಸಿದ್ರ? ಯಾವಾಗ? 1 ನಿಮಿಷ ಸರ್. ನೋಡಿ, ನೋಡಿ, ನಿಮ್ಮ ತಾಯಿಯವರದೇ ತಾನೇ ಸೈನ್ ಇರೋದು. ಇದು ನಮ್ಮ ತಾಯಿ ಸಿಗ್ನೇಚರ್. ನಮ್ಮ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಎಲ್ಲ ಕ್ಲೋಸ್ ಆಗಿದೆ ಸರ್, ನಿಜ. ಆ ಫೈಲ್ ಕೊಡಿ. ಥ್ಯಾಂಕ್ ಯು. ಅಯ್ಯೋ ಅಮ್ಮ, ಬಿಡಿ ನನ್ನ ಬಿಡಿ. ಆರಾಧನೆ ಏನಮ್ಮ ಇದು? ಬಿಡಿ ನನ್ನ. ಏನ್ ಮಾಡ್ತಿದ್ದೀರಾ ನೀವಿಲ್ಲಿ? ಮಾಡ್ತಿದ್ದೀವಿ, ಬಿಡು. ಮೆತ್ತಗೆ ಮೆತ್ತಗೆ ನೀರ್ ತಗೊಂಬ, ಹೋಗು. ಬಾ, ಕುತ್ಕೊಳ್ಕಮ್ಮ, ಕುತ್ಕೊ. ಏನ್ ಮಾಡ್ಕೋತಾ ಇದ್ಯಮ್ಮ ನೀನು? ಆರಾಧನಾ ಅವ್ರೆ, ತೆಗೆಯಮ್ಮ ಇದು. ನೀರ್ ತಗೊಂಬ, ಕುಡಿ. ಹುಷಾರು ಹುಷಾರು. ಏನ್ ಆರಾಧನಾ ಅವ್ರೆ ನೀವು?
ಜೇಂಡೆನ ಈಗ ಮೀಟಾಗಿ ಕೇಳಲೇಬೇಕು. ಐಮ್ ಶ್ಯೂರ್ ಚೆಕ್ ಬೌನ್ಸ್ ಆಗಿರೋದಕ್ಕೂ ಅವ್ರಿಗೂ ಏನೋ ಸಂಬಂಧ ಇದೆ, ಖಂಡಿತ ಇದೆ. ಮಿಸ್ಟರ್ ಸಂಜು, ಮೀರಾ, ನೀವೇನಿಲ್ಲಿ? ಅದು ಐ ವಾಂಟೆಡ್ ಟು ಸಿ ಜೇಂಡೆ ಇಮಿಡಿಯೇಟ್ಲಿ. ಅವ್ರ ಆ ಮನೆ ಹತ್ರ ಹೋಗಿದ್ದೆ, ಅವ್ರು ಅಲ್ಲೂ ಇಲ್ಲ. ನೀವೇನಾದ್ರೂ ಜೇಂಡೆ ನೋಡಿದ್ರಾ? ಎಲ್ಲಿಂತ ಗೊತ್ತಿದ್ರೆ ಹೇಳ್ತೀರಾ ಪ್ಲೀಸ್? ನಾನು ಜೇಂಡೆನೆ ಹುಡ್ಕೊಂಡ್ ಬಂದಿರೋದು, ಅವ್ರಿಲ್ಲಿಲ್ಲ. ಎಂತ ಕೆಲಸ ಮಾಡಕ್ ಹೊರಟಿದ್ಯಮ್ಮ ನೀನು? ನಾಳೆ ನಿನ್ನ ಅತ್ತೆ ಮಾವ ಬಂದ್ ಕೇಳಿದ್ರೆ ನಾವ್ ಏನು ಅಂತ ಉತ್ತರ ಕೊಡೋದು? ಆರಾಧನಾ ಅವ್ರೆ, ನೀವ್ ಯಾಕೆ ಹೇಗ್ ಮಾಡ್ಕೊಳ್ಳೋದಕ್ ಹೋದ್ರಿ? ನೀನು ಬಹಳ ಗಟ್ಟಿ ಅಂತ ಅನ್ಕೊಂಡಿದ್ದೆ. ಪ್ರಾಣ ಕಳ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಬಹಳ ದೊಡ್ಡ ತಪ್ಪು ಮಾಡಕ್ ಹೊರಟಿದ್ದೆ ನೀನು, ಬಹಳ ದೊಡ್ಡ ತಪ್ಪು. ನಾವು ಬರೋದು ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು, ಮೈ ಗಾಡ್, ಐ ಜಸ್ಟ್ ಕಾಂಟ್ ಇಮ್ಯಾಜಿನ್. ಈಗಲೇ ಈ ಮನೇಲಿ ಒಂದು ಚಿಕ್ಕ ವಿಚಾರನ ದೊಡ್ಡ ವಿಚಾರ ಆಗುತ್ತೆ ಅಂಥದ್ರಲ್ಲಿ ನೀವೇನಾದ್ರು ಮಾಡ್ಕೊಂಡಿದ್ರೆ ಅಷ್ಟೇ ಕತೆ. ನಾನು ಹೇಳಿದ್ ಸರಿನಾ ತಾನೆ? ಸುಮ್ನಿರು ಮಾನ್ಸಿ. ಇನ್ನು ಏನೇನ್ ಹೇಳ್ಬೇಕು ಎಲ್ಲ ಹೇಳ್ಬಿಡಿ. ಈ ಮಾತನ್ನೆಲ್ಲ ಕೇಳೋದಕ್ಕಿಂತ ಸಾವೇ ವಾಸ್. ಅದಕ್ಕೆ ಸಾಯ ನಿರ್ಧಾರ ಮಾಡಿದ್ದು ನಾನು. ನನ್ನ ಗಂಡಂಗೆ ನಾನು ಬೇಡ ಅಂದ್ಮೇಲೆ ಇನ್ನು ನನ್ನ ಅತ್ತೆ ಮಾವ ಬಂದ್ ಕೇಳಿ ಏನ್ ಪ್ರಯೋಜನ? ಏನಾಯ್ತು ಅಂತ ಸರಿಯಾಗಿ ಬಿಡಿಸಿ ಹೇಳಿ ಮೀರಾ ಅವ್ರೆ. ಸಂಜು, ಈ ವಿಷಯ ನಾನು ಹತ್ರ ಆಗ್ಲಿ ಹರ್ಷ ಸರ್ ಹತ್ರ ಆಗ್ಲಿ ಹೇಳೋದ್ರೆ ನನಗ್ ಬರ್ತಾ ಇಲ್ಲ. ಐ ಥಿಂಕ್ ಐ ಮೇಡ್ ಅ ಮಿಸ್ಟೇಕ್, ಅ ಬಿಗ್ ಮಿಸ್ಟೇಕ್. ಯಾಕೆ ಯಾವ್ದೋ ತಪ್ಪನ್ನ ನಿಮ್ಮೇಲೆ ಹಾಕೋತಾ ಇದ್ದೀರಾ? ನನ್ಗೆ ಅರ್ಥ ಆಗ್ತಿಲ್ಲ. ಯಾವುದೋ ಮಿಸ್ಟೇಕ್ ಅಲ್ಲ ಸಂಜು. ಆಫೀಸ್ಗೆ ಇವತ್ತು ಈ ಸ್ಥಿತಿ ಬರಕ್ಕೆ ನಾನೇ ಕಾರಣ. ಒಂದ್ ನಿಮಿಷ ಮೀರಾ ಅವ್ರೆ. ಹೇಳಿ ಅನು. ಹಲೋ ಸಂಜು ಅವ್ರೆ, ನೀವೀಗ ಎಲ್ಲಿದ್ದೀರಾ? ಏನೇ ಕೆಲಸ ಇದ್ರು ಬಿಟ್ಟು ಮನೆಗ್ ಬನ್ನಿ. ಯಾಕೆ ಏನಾಯ್ತು? ನೋಡಿ, ಈಗ ನೀವೇನು ಕೇಳ್ಬೇಡಿ, ಎಮರ್ಜೆನ್ಸಿ, ಬೇಗ ಮನೆಗ್ ಬನ್ನಿ. ಯಾರಿಗೇನಾಯ್ತು ಅನ್ನೋರೆ? ನೀವೀಗ ಬನ್ನಿ, ನಾನ್ ಬಂದ್ಮೇಲೆ ಹೇಳ್ತೀನಿ. ಹಲೋ ಹಲೋ ಅನು, ಮನೇಲೆಲ್ಲ ಓಕೆ ಅಲ್ವಾ? ಮಿಸ್ಟರ್ ಸಂಜು, ಏನಾಯ್ತು? ನಾನು ಈಗಲೇ ಮನೆಗೆ ಹೋಗ್ಬೇಕಂತೆ. ಹೌದಾ? ಓಕೆ, ನಾನು ಕೂಡ ಆಫೀಸ್ಗೆ ಹೊರಡ್ತೀನಿ. ಅಲ್ಲಿ ಜೇಂಡೆ ಇನ್ನು ಏನೇನ್ ಮಾಡಿದಾರೋ ಗೊತ್ತಾಗ್ತಿಲ್ಲ. ಜೇಂಡೆ ಬೀಸಿರೋ ಬಲೆಗೆ ನಾನು ಕೂಡ ಸಿಗಾಕೊಂಡಿದ್ದೀನಿ. ಐ ಡೋಂಟ್ ನೋ ವಾಟ್ ಟು ಡು. ಬಟ್ ಎನಿವೇಸ್ ನಾನು ಹೋಗಿ ನೋಡ್ತೀನಿ. ಬಟ್ ನೀವು ನನಗೆ ಸರಿಯಾಗಿ ಏನೂ ಹೇಳಿಲ್ಲ. ಜೇಂಡೆ ಏನ್ ಮಾಡಿದ್ರು? ಜೇಂಡೆ ಶಾರದಾ ಮ್ಯಾಮ್ ಕಣ್ ತಪ್ಪಿಸಿ ಕೆಲವು ಪೇಪರ್ಸ್ಗೆ ಸೈನ್ ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ನಿಜವಾಗ್ಲೂನಾ? ಯಾ, ಆ ಪೇಪರ್ಸ್ ಅಲ್ಲಿ ಏನಿತ್ತು ಅಂತ ನನಗೂ ಗೊತ್ತಿಲ್ಲ ಸಂಜು ಅವರೇ. ಬಟ್ ಅವರು ನನ್ನ ಹತ್ರ ಹೇಳ್ದಾಗಂತೂ ನಡ್ಕೋತಾ ಇಲ್ಲ. ಮೋಸ ಮಾಡ್ತಿದ್ದಾರೆ ಅನ್ನೋದಂತೂ ಇವಾಗ ಗೊತ್ತಾಗ್ತಾ ಇದೆ. ಗೊತ್ತಿಲ್ಲ ಅಂದ್ರೆ ಏನರ್ಥ ಮೀರಾ? ಈ ಆಫೀಸಲ್ಲಿ ಇದ್ರ ಬಗ್ಗೆ ನಿನ್ನ ಬಿಟ್ರೆ ಬೇರೆ ಯಾರನ್ನ ಕೇಳೋದು? ಬರೀ ಒಂದು ಅಕೌಂಟ್ ಅಲ್ಲ, ಬೇರೆ ಬ್ಯಾಂಕಲ್ಲಿರೋ ಅಕೌಂಟ್ಗೂ ಆಕ್ಸೆಸ್ ಸಿಗ್ತಿಲ್ಲ. ಅಟ್ಲೀಸ್ಟ್ ಆನ್ಲೈನಿಂದ ಲಾಗಿನ್ ಮಾಡಿದ್ರೆ ಆನ್ಲೈನಲ್ಲೂ ಆಗ್ತಾ ಇಲ್ಲ. ಮೀರಾ, ಪಾಸ್ವರ್ಡ್ ಏನಾದ್ರು ಚೇಂಜ್ ಮಾಡಿದ್ಯಾ? ನೋ ಸರ್. ಸರ್, ಇದೆಲ್ಲ ಹೇಗಾಯ್ತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮೋಸ್ಟ್ಲಿ ಇದನ್ನೆಲ್ಲ ಜೇಂಡೆನೆ ಮಾಡಿರ್ತಾರೆ ಅನ್ಸುತ್ತೆ. ಮಾಡಿದಾರ? ಬಿ ಸ್ಪೆಸಿಫಿಕ್ ಮೀರಾ. ಇಲ್ಲಿ ಊಹೆ ಮಾಡ್ಕೊಂಡು ಕೂರೋದಕ್ಕೆ ಟೈಮ್ ಇಲ್ಲ. ನಮ್ದು 1000 ಕೋಟಿ ಬಿಸ್ನೆಸ್. ನಮ್ಮ ಕಂಪನಿ ರೆಪ್ಯುಟೇಷನ್ ಪ್ರಶ್ನೆ ಏನಾಗಬೇಕು?
ಹೀಗಾಗಿರ್ಬೋದು ಹಾಗಾಗಿರ್ಬೋದಲ್ಲ, ಏನಾಯ್ತು ಅದು ಬೇಕು ನನಗೆ. ಜೇಂಡೆ ಮತ್ತೆ ಈ ಆಫೀಸಿಗೆ ಬರಕ್ಕೆ ಶುರು ಮಾಡಿದಾಗಿಂದಾನೆ ಹೀಗೆಲ್ಲ ಆಗ್ತಿರೋದು ಸರ್. ಸರ್, ಇದ್ರ ಬಗ್ಗೆ ಈ ಟೈಮಲ್ಲಿ ಜಾಸ್ತಿ ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನನಗೆ ಸ್ಟ್ರೆಂತ್ ಇಲ್ಲ ಸರ್. ಐ ಆಮ್ ಸೋ ಸಾರಿ. ಜೇಂಡೆ ಮತ್ತೆ ಆಫೀಸಿಗೆ ಬಂದ್ರೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನೀನೇ ತಾನೆ? ಇದಾ ಹೆಲ್ಪ್? ಸರ್, ಪ್ಲೀಸ್ ಗಿವ್ ಮಿ ಸಮ್ ಟೈಮ್ ಅಟ್ ಲೀಸ್ಟ್. ಇದನ್ನೆಲ್ಲ ಹೇಗೆ ಸರಿ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ಐ ವಿಲ್ ಸೆಟ್ ಇಟ್ ರೈಟ್, ಐ ಪ್ರಾಮಿಸ್. ಯು ಹ್ಯಾವ್ ಟು. ಥ್ಯಾಂಕ್ ಯು ಸರ್. ವಿಶ್, ಐ ಆಮ್ ಟೈರ್ಡ್ ಆಫ್ ದಿಸ್ ಡ್ರಾಮಾ. ವರ್ಕ್ ಆಗ್ದಿರೋ ಸಂಬಂಧನ ಮುಂದುವರ್ಸೋದ್ರಲ್ಲಿ ಅರ್ಥ ಇಲ್ಲ. ನಮ್ಮಿಬ್ರದ್ದು ವರ್ಕ್ ಆಗ್ದಿರೋ ರಿಲೇಶನ್ಶಿಪ್ ಆಗಿದ್ರೆ ಐ ವುಡ್ ಹ್ಯಾವ್ ವಾಕ್ಡ್ ಔಟ್ ಆಫ್ ದಿಸ್ ಗ್ರೇಸ್ಫುಲಿ. ಬಟ್ ವಿ ಹ್ಯಾಡ್ ಮೇಡ್ ಅ ಲೈಫ್ ಟುಗೆದರ್ ವಿಶ್. ನನ್ನ ಹತ್ರ ಪ್ರೂಫ್ ಇದೆ ಅದಕ್ಕೆ. ಎಷ್ಟು ಪ್ರೂಫ್ ಬೇಕು ಅದಕ್ಕೆ? ಮ್ಯಾರೇಜ್ ಸರ್ಟಿಫಿಕೇಟ್ ಕೊಡ್ಲಾ? ನಾನು ನೀನು ಜೊತೆಗೆ ತಗೊಂಡಿರೋ ಫೋಟೋಸ್ ತೋರಿಸ್ಲಾ? ನನಗ್ ಮಾತ್ರ ಹೇಳ್ದಂತ ಗುಟ್ಟನ್ನ ನಾನು ನಿನಗೆ ಹೇಳ? ಏನ್ ಪ್ರೂಫ್ ಬೇಕು ಹೇಳು? ಎಷ್ಟೋ ದಂಪತಿಗಳು ಜಗತ್ತಿಗೋಸ್ಕರ, ಸಮಾಜಕ್ಕೋಸ್ಕರ ನಗ್ನಗ್ತಾ ಇರೋ ರೀತಿ ಪೋಸ್ಟ್ ಕೊಡ್ತಾರೆ. ಆದ್ರೆ ನಾವಿಬ್ರು ಹಾಗಲ್ಲ, ಹಾಗಿರ್ಲಿಲ್ಲ ವಿಶು. ನಾವಿಬ್ರು ನಿಜವಾಗ್ಲೂ ಪ್ರೀತಿಸಿದ್ವಿ. ಪ್ರೀತಿ ಜೊತೆಗೆ ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಂಡಿದ್ವಿ ವಿಶು. ನನಗ್ ತಾಳಿ ಕಟ್ಟುವಾಗ ನೀನ್ ಏನ್ ಹೇಳಿದ್ದೆ ಗೊತ್ತಾ? ಈ 3 ಗಂಟು ನೆಪ ಅಷ್ಟೇ, ಸಾಯೋವರೆಗೂ ನಾನು ನಿನ್ನವನು ಅಂತ. ಆದ್ರೆ ಈಗ ನಾನು ನಿನ್ನವಳಲ್ಲ ಅಂತಿದ್ಯಾ. ಹಾಗಾದ್ರೆ ನನ್ ಬದುಕಿದ್ ಏನ್ ಪ್ರಯೋಜನ ವಿಶು? ಅದಕ್ಕೆ ನಾನ್ ಸಾಯಕ್ ಹೊರಟೆ. ನಾನು US ಇಂದ ಬರುವಾಗ ವಿಶುನ ವಾಪಸ್ ಕರ್ಕೊಂಡ್ ಬರ್ತೀನಿ, ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಬಂದೆ. ಸೋತಾಗ ನಾವಿಬ್ರು ಜೊತೆಗಿದ್ವಿ ವಿಶು. ಆದ್ರೆ ಈಗ ಯಾವುದೇ ಸಮಸ್ಯೆ ಇಲ್ಲ. ಆದ್ರೆ ನೀನೇ ನನ್ನ ಜೊತೆ ಬರಕ್ ತಯಾರಿಲ್ಲ. ನಾನು ಯಾಕಷ್ಟು ಕಷ್ಟ ಪಡ್ಬೇಕಾಗಿತ್ತು? ನಾನು ಯಾಕೆ ಇಲ್ಲಿಗೆ ಬರ್ಬೇಕಾಗಿತ್ತು? ನನ್ನ ಲೈಫಲ್ಲಿ ವಿಶು ಅನ್ನೋ ವ್ಯಕ್ತಿ ಇಲ್ಲ ಅಂತಂದ್ರೆ ನಾನೇ ಇಲ್ಲ ಕಣೋ. ಸಾರಿ, ಹಿಂದೆ ಮುಂದೆ ಏನು ಹೇಳ್ದೆ ಹೀಗೆ ಕೇಳ್ತಿದ್ದೀನಿ. ಎಲ್ಲ ಓಕೆ ಅಲ್ವಾ ಅನು? ಯಾಕೆ ರಮ್ಯಾ? ಪ್ರಾಬ್ಲಮ್ ಅಂತೂ ಇದೆ, ಆದರೆ ಏನು ಅಂತ ನನಗೆ ಗೊತ್ತಿಲ್ಲ. ಹರ್ಷಭಾವ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತಿದ್ದಾರೆ. ಏನಾದ್ರೂ ಎಮರ್ಜೆನ್ಸಿನಾ? ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಿದ್ರಿ ಅನ್ಸುತ್ತೆ. ಸಾರಿ, ನೀವು ಹೊರಡಿ, ನಾನು ನನ್ನ ಫ್ರೆಂಡ್ನ ಮೀಟ್ ಮಾಡಬೇಕು. ರೀ ರಮ್ಯಾ ಅವ್ರೆ, ಅವಳು ಇನ್ನೇನು ಬರ್ತಾಳೆ, ನೀವು ಹೊರಡಿ. ರೀ ರಮ್ಯಾ ಅವ್ರೆ, ಇಷ್ಟು ಸಲೀಸಾಗಿ ಹೊರಡಿ ಅಂತ ಹೇಳ್ತಿದ್ದೀರಲ್ಲ. ನಾನು ನಿಮ್ಗೋಸ್ಕರನೇ ಎಷ್ಟೋ ತನಕ ಕಾಯ್ಕೊಂಡಿದ್ದು. ನಿಮ್ಗೊಂಚೂರು ದಯಾ ದಾಕ್ಷಿಣ್ಯ ಇಲ್ವಾ? ಅಲ್ಲ, ನಿಮ್ಮ ಫ್ರೆಂಡ್ ಬರ್ತಿದಾರಂದ್ರೆ ನಾನು ಯಾಕೆ ಹೋಗ್ಬೇಕು? ನಾನು ನಿಮ್ಮನ್ನು ನೋಡಕ್ಕೆ ತಾನೇ ಬಂದಿರೋದು. ರೀ ರಮ್ಯಾ ಅವರೇ, ದಯವಿಟ್ಟು ಏನಾದರೂ ಮಾತಾಡ್ರಿ. ಸರಿ ಬಿಡಿ, ಈ ಮೌನಕ್ಕಿನ್ನ ನಾನು ಹೋಗೋದೇ ವಾಸಿ ಅನ್ಸುತ್ತೆ. ಬಾಯ್. ರೀ ರಮ್ಯಾ ಅವರೇ, ಇಷ್ಟೋ ತನಕ ವೆಯ್ಟ್ ಮಾಡಿದ್ದಕ್ಕಾದ್ರೂ ಒಂದು ಥ್ಯಾಂಕ್ಸ್ ಆದ್ರೆ ಹೇಳಲ್ವಾ?
ಥ್ಯಾಂಕ್ ಯು. ಯು ವೆಲ್ಕಮ್ ಟು ಮೈ ಲೈಫ್. ನೀವು ಆಲ್ರೆಡಿ ನನ್ನ ಹಾರ್ಟಲ್ಲಿದ್ದೀರಾ, ನಿಮ್ಮ ಹಾರ್ಟಲ್ಲೂ ನಾನು ಇದ್ದೀನಿ, ಆದರೆ ನೀವು ಹೇಳ್ತಿಲ್ಲ ಅಷ್ಟೇ. ಬಾಯ್. ಬರ್ತೀನಿ. ಮೀರಾ, ನೀನ್ ಯಾಕೆ ಸೀಲ್ ಕೊಡೋದಕ್ಕೆ ಹೋದೆ? ಪೇಪರ್ಸ್ ಎಲ್ಲ ಚೆಕ್ ಮಾಡ್ಬೇಕು ತಾನೆ. ನಾನ್ ನಂಬಿ ಮೋಸ ಹೋಗ್ಬಿಟ್ಟೆ. ನನಗ್ ಮೋಸ ಮಾಡ್ಬಿಟ್ರು ಅವರು. ಮೀರಾ, ಅವ್ರ ಬಗ್ಗೆ ಗೊತ್ತಿದ್ದು ನೀನ್ ಹೇಗ್ ಅವ್ರನ್ನ ನಂಬ್ದೆ? ನೀನ್ ಅವ್ರನ್ನ ಪ್ರಶ್ನೆ ಮಾಡ್ಲಿಲ್ವಾ? ಆರ್ಯ ಸರ್ಗೋಸ್ಕರ ಏನೆಲ್ಲ ಮಾಡಿದೀನಿ, ಇದು ಕೂಡ ಆರ್ಯ ಸರ್ಗೋಸ್ಕರ ಅಂತ ಅಂದ್ರು. ಆ ಮಾತನ್ನ ಕೇಳಿ ನಾನು ಅವ್ರನ್ನ ನಂಬ್ದೆ. ಆರ್ಯ ಸರ್ಗೋಸ್ಕರ ಅಂದ್ರೆ ಏನದ್ರ ಅರ್ಥ? ನಮ್ ಜೊತೆ ಇಲ್ದೇ ಇರೋರ್ಗೋಸ್ಕರ ಅವ್ರು ಏನ್ ಮಾಡ್ತಾರಂತೆ? ಐ ಮೀನ್ ಮೀರಾ, ನೀನ್ ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ? ಹೇಳು, ಆರ್ಯ ಸರ್ಗೋಸ್ಕರ ಅಂದ್ರೆ ಏನು? ಅದಕ್ಕಿಂತ ಹೆಚ್ಚಾಗಿ ನನ್ನ ಹತ್ರ ಇನ್ನೇನು ಹೇಳಿಲ್ಲ, ಇನ್ನೇನು ಡೀಟೇಲ್ಸ್ ಕೊಡ್ತಾ ಇಲ್ಲ. ಐ ಆಮ್ ಸೋ ಸಾರಿ ಅನು. ಸರಿ, ಈಗಲೇ ಕಾಲ್ ಮಾಡು ಜೆಂಡೆಗೆ. ಇಲ್ಲಿಗೆ ಬರೋದಕ್ಕೆ ಹೇಳು. ನಿನಗೆ ಹೇಳ್ತಿರೋದು ಮೀರಾ, ಈಗಲೇ ಕಾಲ್ ಮಾಡು ಜೆಂಡೆಗೆ. ಇಲ್ಲ ಅನು, ನಾನು ತುಂಬಾ ಸಲ ಟ್ರೈ ಮಾಡಿದೆ, ಅವ್ರು ಕಾಲ್ ಪಿಕ್ ಮಾಡ್ತಾ ಇಲ್ಲ. ಅವ್ರ ಫೋನಿಗೆ ಸಿಗ್ತಾ ಇಲ್ಲ, ಮನೆ ಹತ್ರನೂ ಇಲ್ಲ. ಎಲ್ಲಿ ಹೋಗಿದಾರೋ, ಎಲ್ಲಿ ಎಸ್ಕೇಪ್ ಆಗಿದಾರೋ ಗೊತ್ತಾಗ್ತಾ ಇಲ್ಲ. ಜೇಂಡೆ ಏನೋ ಮಾಡೋದಕ್ಕೆ ಹೊರಟಿದ್ದಾರೆ. ಇಂಥದ್ದೊಂದು ಯೋಚನೆನ ನಮ್ಮ ಮನಸ್ಸಲ್ಲಿ ಸೃಷ್ಟಿ ಮಾಡಿ ಅವ್ರು ಬೇರೆ ಏನೋ ಪ್ಲಾನ್ ಮಾಡಿದ್ದಾರೆ. ಆರ್ಯ ಸರ್ ಬದುಕಿದ್ದಾರೆ, ಅವ್ರು ನಮಗೆ ಮತ್ತೆ ಸಿಗ್ತಾರೆ ಅಂತಂದ್ರೆ ನಾವು ಎಮೋಷ್ನಲ್ ಆಗ್ತೀವಿ, ಸಾಫ್ಟ್ ಆಗ್ತೀವಿ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು. ನೀನು ಮೊದಲೇ ಇದನ್ನ ನನ್ನ ಹತ್ರ ಹೇಳಬೇಕಾಗಿತ್ತು ಮೀರಾ. ಸ್ವಾರ್ಥಿ ಆಗ್ಬಿಟ್ಟೆ ನೀನು. ಅನು, ಐ ಆಮ್ ರಿಯಲಿ ಸಾರಿ. ಆರ್ಯ ಸರ್ ಬದುಕಿದ್ದು ಅವ್ರು ಮತ್ತೆ ಆದ್ರೆ ಅವ್ರು ನಿನ್ನ ಹತ್ರ ಯಾಕೆ ಪೇಪರ್ಸ್ಗೆ ಸೈನ್ ಮಾಡಿಸ್ಕೊಂಡ್ರು ಅನ್ನೋದು ಗೊತ್ತಾಗ್ತಿಲ್ಲ. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋರು, ನನ್ನನ್ನು ನಂಬೋರು ಯಾರೂ ಇಲ್ವಾ? ನಾನು ಏನು ತಪ್ಪು ಮಾಡಿದೆ ಅಂತ ನನಗೆ ಈ ಶಿಕ್ಷೆ? ನನ್ನ ಮನಸ್ಸಿಗೆ ಸರಿ ಅನಿಸಿದ್ದನ್ನೇ ನಾನು ಹೇಳ್ತಿದ್ದೀನಿ. ನನ್ನ ನಡವಳಿಕೆಯಿಂದ ಮುಂದೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ನಡ್ಕೋತಿದ್ದೀನಿ. ಆದರೂ ಯಾರೂ ಅರ್ಥ ಮಾಡ್ಕೋತಿಲ್ವಲ್ಲ. ನಾನೇ ಆರ್ಯ ಅಂತ ಹೇಗೆ ಪ್ರೂವ್ ಮಾಡಲಿ? ಸಾಹೇಬ್ರ, ಏನಾದರೂ ಬೇಕಿತ್ತೇನ್ರಿ? ನಾನು ಕೇಳೋದನ್ನ ನಿಮ್ಮಿಂದ ಕೊಡೋಕ್ಕಾಗಲ್ಲ ಬಿಡಿ ಹೊಸಮನಿಯವರೇ. ನನಗೆ ನಾನು ಯಾರು ಅನ್ನೋ ಕ್ಲಾರಿಟಿ ಬೇಕು. ಅದನ್ನು ಎಲ್ರಿಗೂ ಹೇಳೋದಕ್ಕೆ ಪ್ರೂಫ್ ಬೇಕು. ನಾನು ವಿಶ್ವಾಸ್ ದೇಸಾಯಿ ಅಲ್ಲ ಅಂತ ಒಬ್ಬರು ಒಪ್ಕೊಂಡ್ರೆ ಸಾಕು. ಆದರೆ ಒಬ್ಬರು ಸಹ ನನ್ನ ಮಾತು ಕೇಳ್ತಿಲ್ಲ. ನನ್ನ ಒಪ್ಪಿಗೆಗೂ
ಬೆಲೆ ಅದನೋ ಇಲ್ಲ ಸಾಹೇಬ್ರ? ನಮ್ಮಂಥವ್ರ ಒಪ್ಪಿಗೆಗೆ ಬೆಲೆ ಅದನೋ ಇಲ್ಲೋ ಗೊತ್ತಿಲ್ಲರಿ. ಆದರೆ ನೀವು ವಿಶ್ವಾಸ್ ದೇಸಾಯಿ ಅಲ್ಲ ಅಂತ ನನಗೆ ಯಾವತ್ತಿಂದನೂ ಅಳತೆ ಕತ್ತಿದಿರಿ ಸಾಹೇಬ್ರ. ಹೇಗೆ? ಯಾಕೆ ಯಾಕೆ ನಿಮ್ಗೆ ಹಾಗನ್ನಿಸ್ತು? ಅವತ್ತು ನೀವು ಆ ಕೋಲಿಗೆ ನಮ್ಮ ದೊಡ್ಡ ಸಾಹೇಬ್ರ ಹಂಗನೇ ಹೋದ್ರಿ. ಅವತ್ತೇ ನನಗೆ ಅನ್ಸ್ಲಿಕ್ಕತ್ತಿತ್ತು. ಅದಕ್ಕೂ ನಾನು ವಿಶ್ವಾಸ್ ದೇಸಾಯಿ ಅಲ್ಲ ಅನ್ನೋದಕ್ಕೂ ಏನು ಸಂಬಂಧ? ನಮ್ಮ ಸಾಹೇಬ್ರ ಹಂಗನ ನಿಮ್ಮ ಚಪ್ಪಲಿ ಹೊರಗೆ ಬಿಟ್ಟು ವಾಚು ಪಸ್ಸು ತೆಗೆದಿಟ್ಟು ಕೋಲಿ ಒಳಗೆ ಹೋದ್ರಿ. ಭಾಳ ವರ್ಷ ಆ ಕೋಲಿ ಬೀಗ ಹಾಕಿತ್ರಿ. ಆದರೆ ಇವತ್ತದು ತೆರೆದೇ ಅದ ರೀ. ಸರ್, ನಾನು ಒಂಟಿ ಅನ್ನೋ ಫೀಲಿಂಗ್ ನನಗೆ ಯಾವತ್ತೂ ಬರ್ತಿದ್ದಂಗೆ ನೋಡ್ಕೊಂಡ್ರಿ ನೀವು. ಆದ್ರೆ ಈಗ ನೀವಿದ್ದೀರೋ ಇಲ್ವೋ ಅನ್ನೋ ಕನ್ಫ್ಯೂಷನ್ ಅಲ್ಲೇ ಇದ್ದೀನಿ ನಾನು. ನಿಮ್ಮ ಹೆಸರನ್ನ ಬಳಸ್ಕೊಂಡು ಜೇಂಡೆ ನನಗೆ ಮೋಸ ಮಾಡ್ಬಿಟ್ರು ಸರ್, ಮೋಸ ಮಾಡ್ಬಿಟ್ರು. ನಿಮ್ ಜೊತೆ ಸ್ಪೆಂಡ್ ಮಾಡಿದಂತ ಟೈಮ್ ಎಲ್ಲ ಮರ್ತು ನಾನಿಲ್ಲಿಂದ ಹೇಗೆ ಹೋಗ್ಲಿ ಸರ್? ಎಲ್ಲಿಗೆ ಹೋಗ್ಲಿ? ಐ ಆಮ್ ಸಾರಿ ಸರ್, ನಾನು ತಪ್ಪು ಮಾಡಿದೆ. ಈಗ ಎಲ್ಲರಿಂದ ದೂರ ಆಗೋ ಡಿಸಿಷನ್ ತಗೊಂಡು ಮತ್ತೆ ತಪ್ಪು ಮಾಡ್ತಿದ್ದೀನ ಗೊತ್ತಾಗ್ತಿಲ್ಲ ಸರ್. ಪ್ಲೀಸ್ ಗೈಡ್ ಮೀ ಸರ್, ಪ್ಲೀಸ್. ಹೇಳಿ ಅಚ್ಚಯ್ಯ. ನಾನೊಂದು ಮಾತು ಅಂತೀನಿ, ಮುಖ್ಯ ಏನೋ ಅಧಿಕ ಪ್ರಸಂಗತನ ಮಾಡ್ದ ಅಂತ ಅನ್ಕೋಬಾರ್ದ್ರಿ. ನೀವ್ ಯಾಕೆ ಹಾಗೆ ಹೇಳ್ತಿದ್ದೀರಾ? ಹೇಳಿ ಅಚ್ಚಯ್ಯ. ಈ ಸಾಹೇಬರು ಆ ಕೂಲಿಯೊಳಗೆ ಹೋಗಿದ್ದು ಇದೇ ಮೊದಲ ಸಲ ಅಲ್ರಿ ಅವರ. ಅವರು ಬಂದು ಹೊಸದ್ರಾಗೆ ಹಿಂದೆ ಒಮ್ಮೆ ಆ ಕೂಲಿಗೆ ಹೋಗಿದ್ದಿರ್ರಿ. ಸುಮ್ಮನೆ ಹೋಗಿದ್ರೆ ಅದು ಬೇರೆ ಇತ್ತು. ಆದರೆ ಅವರು ದೊಡ್ಡ ಸಾಹೇಬ್ರ ಹಂಗನ ಆ ಕೋಲಿಯೊಳಗೆ ಹೋದ್ರಿ. ಅಚ್ಚಯ್ಯ, ಏನ್ ಹೇಳ್ತಿದ್ದೀರಾ ನೀವು? ಹೌದು ಅವರ, ನಾನೇ ನೋಡೀನಿ. ಹಾಗಿದ್ರೆ ಚೇಂಡೆ ಹೇಳೋದಕ್ಕೂ ಮೊದಲೇ ಇವ್ರಿಗೆ ತಾನು ಆರ್ಯವರ್ಧನ್ ಅನ್ಸೋದಕ್ಕೆ ಶುರು ಆಗಿತ್ತ? ಮಾನ್ಸೆ ಅಕ್ಕ, ಅವ್ರಿಗೆ ಸ್ವಲ್ಪ ಅರ್ಶಿನ ಕುಂಕುಮ ಕೊಡ್ತೀರಾ? ನನಗಿದೆಲ್ಲ ಆಗ್ಬರಲ್ಲ, ನೀನೇ ಕೊಡುವನ. ಯಾಕೆ
ನೀನು ಕೊಡಬಾರ್ದಾ? ನೀವು ಕೊಡಿ ಅಕ್ಕ. ಇಟ್ಸ್ ಓಕೆ ಅನು, ನನ್ನ ಗಂಡ ನನ್ನ ಜೊತೆನೇ ಇದ್ದಾನಲ್ಲ, ಈ ಅರ್ಶನ ಕುಂಕುಮದ ಫಾರ್ಮ್ಯಾಲಿಟೀಸ್ ಎಲ್ಲ ಏನಕ್ಕೆ ಬೇಡ. ಹಾಗೆಲ್ಲ ಅನ್ಬಾರ್ದು ಆರಾಧನಾ. ಇಷ್ಟು ದಿನ ಮನೆ ಮಗಳಾಗಿ ನಮ್ಮ ಜೊತೆ ಇದ್ದೆ. ನಿನಗೆ ಅರ್ಶನ ಕುಂಕುಮ ಕೊಟ್ಟು ಕಳಿಸೋದು ನಮ್ಮ ಕರ್ತವ್ಯ. ಕುಂಕುಮ ತಾಳಿ ಹಾಕೊಂಡ ತಕ್ಷಣ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ ಅನ್ನೋದು ಸುಳ್ಳು. ಈ ಸಮಯದಲ್ಲಿ ವಿಶು ನನ್ನ ಜೊತೆಗಿದ್ದಾನಲ್ಲ, ನನಗಷ್ಟೇ ಸಾಕು. ನಿಮ್ಮ ವಿಷು ಯಾವಾಗಲೂ ನಿಮ್ಮ ಜೊತೆಗಿರಲಿ ಅನ್ನೋದು ನಮ್ಮ ಆಸೆನೂ ಕೂಡ. ಆದರೆ ಅರ್ಶನ ಕುಂಕುಮ ಕೊಡೋದು ನಮ್ಮ ಸೆಂಟಿಮೆಂಟ್. ಮನೆಯಿಂದ ಮುತ್ತೈದೆಯರು ಹೊರಗೆ ಹೋಗುವಾಗ ಅರ್ಶನ ಕುಂಕುಮ ಕೊಟ್ಟಿಲ್ಲ ಅಂದರೆ ನಮ್ಮ ಮನಸ್ಸು ಒಪ್ಪಲ್ಲ. ನೀವಿದನ್ನು ಹಳೆ ಸಂಪ್ರದಾಯ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ಪ್ಲೀಸ್ ಕುಂಕುಮ ತಗೊಂಡೇ ಹೊರಡಿ. ಲಕ್ಷ್ಮಿ, ತಗೊಂಬಮ್ಮ. ಸರಿ ಅಮ್ಮ. ಮಾನ್ಸಿ, ಅರ್ಶನ ಕುಂಕುಮ ಕೊಡು. ಮಾನ್ಸಿ, ಆರಾಧನಾ ಕೂತ್ಕೊಮ್ಮ. ಲಕ್ಷ್ಮಿ, ಮಾನ್ಸಿ ಕೇಳ್ಕೊಡು. ಸರಿ ಅಮ್ಮ. ಆಮೇಲೆ ಅನು ಅವರೇ, ಈಗ ನಾನು ಏನೇ ಹೇಳಿದ್ರು ನೀವು ಕೇಳೋ ಸ್ಥಿತಿಲಿಲ್ಲ. ಆದರೆ ನನಗೆ ನಂಬಿಕೆ ಇದೆ, ನೀವಾಗ ನೀವೇ ನನ್ನ ಕರಿತೀರಾ ಅಂತ. ಆ ದಿನಕ್ಕೆ ನಾನು ಕಾಯ್ತಾ ಇರ್ತೀನಿ. ಜೋ, ನಾನು ಹೇಳ್ದೆ ನನಗಿದೆಲ್ಲ ಆಗಲ್ಲ ಅಂತ. ಮಾನ್ಸಿ, ಕೊಡ್ಬೇಕಾದ್ರೆ ಸ್ವಲ್ಪ ನಿಗಾ ಇರಬೇಕು. ಮಾಮಿಲ್ಲ, ನಾನು ಹೇಳಿಲ್ವಾ ನನಗಿದೆಲ್ಲ ಆಗಲ್ಲ ಅಂತ? ಅಮ್ಮ, ಇಟ್ಸ್ ಓಕೆ ಬಿಡಿ. ಗಂಡಂಗೋಸ್ಕರ ಮಾಡೋ ಈ ಸಿಂಬಾಲಿಕ್ ಸಂಪ್ರದಾಯಕ್ಕಿಂತ ಗಂಡ ನನ್ನ ಜೊತೆಗಿರೋದೇ ದೊಡ್ಡದು ಅಂತ ನಾನು ಆಗಲೇ ಹೇಳಿದ್ದೆ. ನಮ್ಗೆ ಆಶೀರ್ವಾದ ಮಾಡಿ ಅಮ್ಮ, ಅಷ್ಟೇ ಸಾಕು. ವಿಶು, ತಗೊಳ್ಳಿ ಸರ್, ಶಾರದಾ ಮೇಡಮ್ ಅವರಿಗೆ. ಥ್ಯಾಂಕ್ ಯು ಸರ್. ಅಮ್ಮ, ನಿಮಗೆ ಬಂದಿರೋ ಲೆಟ್ರ್ ಅದು. ನನಗ? ಹಾಂ, ಚೆಕ್ ಮಾಡಿ. ಗೌರವಾನ್ವಿತ ಶಾರದಾ ದೇವಿಯವರಿಗೆ ಶಂಕರ್ ಇಷ್ಟು ಕಾಲದ ನಂಬಿಕೆಗೆ ದ್ರೋಹ ಮಾಡಿದ್ನೇನೋ ಅನ್ನೋ ಭಾವನೆಯನ್ನು ಇನ್ನೂ ಹೊರಲಾಗುತ್ತಿಲ್ಲ. ಬಹಳ ದಿನಗಳಿಂದ ವಿದೇಶದಲ್ಲಿರುವ ಮಗಳ ಮನೆಗೆ ಹೋಗುವ ತಯಾರಿ ನಡೆದಿದೆ. ಆ ಪ್ರಕಾರ ಹೋಗುತ್ತಿದ್ದೇನೆ. ಮತ್ತು ನನ್ನನ್ನ ಈ ಸ್ಥಿತಿಗೆ ತಂದಿರುವ ಕೇಶವ್ ಜೇಂಡೆಯ ಮೇಲೆ ಮನ್ನಿಸಲಾಗದ ಕ್ರೋಧವಿದೆ. ಇದಕ್ಕಿಂತ ಹೆಚ್ಚಿಗೆ ಹೇಳುವ ಶಕ್ತಿ ನನಗಿಲ್ಲ. ಅಪರಾಧಿ ಪ್ರಜ್ಞೆ, ನಂಬಿಕೆ ದ್ರೋಹ ಅಂತ ಏನೇನೋ ಬರೆದಿದ್ದಾರೆ. ಇದಕ್ಕೆ ಸರಿಯಾಗಿ ಕಾರಣ ಗೊತ್ತಾಗ್ತಿಲ್ವಲ್ಲ. ಝೇಂಡೆ ಅಮ್ಮ, ಇದಕ್ಕೆಲ್ಲ ಕಾರಣ ಅವರೇ. ಅವರು ಎಲ್ಲರೂ ಬಳಸ್ಕೊಂಡಿದ್ದಾರೆ. ಆದ್ರೆ ಇದರಲ್ಲಿ ಶಾನ್ ಬಾಕ್ಸ್ ಸರ್ ಕೂಡ ಸಿಗಾಕೊಂಡಿದ್ದಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಆದ್ರೆ ಝೇಂಡೆ ಬಗ್ಗೆ ಇಷ್ಟೆಲ್ಲ ಗೊತ್ತಿದ್ರು ನಾನು ಅವ್ರಿಗೆ ಹೆಲ್ಪ್ ಮಾಡಬಾರ್ದಾಗಿತ್ತು.
ಹುಚ್ಚಂದ್ರೆ 4 ಜನ ಎಂಪ್ಲಾಯೀಸ್ ಮೇಲೆ ಕೂಗಾಡಿರ್ತಾನೆ ಅಷ್ಟೇ. ಅದಕ್ಕೆ ಯಾರೋ ಗಾಬರಿ ಬಿದ್ದಿರ್ತಾರೆ, ನೀ ಟೆನ್ಷನ್ ಮಾಡ್ಕೋಬೇಡ. ಇಲ್ಲಮ್ಮ, ಫೋನ್ ಮಾಡಿದ್ದು ಯಮುನಾ ಮೇಡಮ್. ಅವ್ರು ನಮ್ಮ ಕಂಪನಿ ಸೀನಿಯರ್ ಎಂಪ್ಲಾಯಿ. ಅವ್ರು ಇದುವರೆಗೂ ಈ ತರ ಟೆನ್ಷನ್ ಮಾಡ್ಕೊಂಡು ಫೋನ್ ಮಾಡಿದವರೇ ಅಲ್ಲ. ಅವ್ರ ವಾಯ್ಸಲ್ಲಿ ತುಂಬಾ ಗಾಬರಿ ಇತ್ತಮ್ಮ. ನಾವು ಹೋಗ್ಲೇಬೇಕು. ಹೌದಮ್ಮ, ಹರ್ಷ ಬಾವ ಹೇಳ್ತಿರೋದು ಸರಿಯಾಗೇ ಇದೆ. ನಾವು ಜೇಂಡನ ಅಷ್ಟು ಈಸಿಯಾಗಿ ತಗೊಳ್ಳೋದಕ್ಕಾಗಲ್ಲ. ಹೌದಮ್ಮ, ಅವ್ರು ಯಾವಾಗ್ಲೂ ನಮ್ಗಿಂತ ಒಂದ್ ಹೆಜ್ಜೆ ಮುಂದೆನೆ ಇಟ್ಟಿರ್ತಾರೆ. ನಾವ್ ಈ ವಿಷಯನ ಕೇರ್ಲೆಸ್ ಮಾಡೋ ಹಾಗಿಲ್ಲ ಅಮ್ಮ. ಜೇಂಡೆಗೆ ನೀವ್ ಅನ್ಕೊಂಡಷ್ಟು ಕೆಪಾಸಿಟಿ ಇಲ್ಲ. ನೀವ್ ಯಾರು ತಲೆ ಕೆಡ್ಸ್ಕೋಬೇಡಿ. ಆದ್ರೆ ಅಮ್ಮ, ಜೇಂಡೆ ನಿಮ್ಮ ಹತ್ರನೇ ಮೋಸದಿಂದ ಖಾಲಿ ಪೇಪರ್ಸ್ ಮೇಲೆ ಸೈನ್ ತಗೊಂಡ್ಬಿಟ್ಟಿದ್ದಾರೆ. ಈಗ ವಿ ಕಾಂಟ್ ಡೂ ಎನಿಥಿಂಗ್. ವಿ ಕಾಂಟ್ ಟ್ರಸ್ಟ್ ಹಿಮ್ ಅಟ್ ಆಲ್. ಟ್ರಸ್ಟ್ ಎಲ್ಲ ದೊಡ್ಡದಮ್ಮ. ಅವನ್ಗ ಯೋಗ್ಯತೆ ಇಲ್ಲ. ಅವ್ನ್ ಏನ್ ಬೇಕಾದ್ರೂ ಮಾಡಕ್ ರೆಡಿದಾನೆ. ಯಾಮ, ಈ ತರ ಎಲ್ಲ ಆಗ್ತದೆ ಅಂದ್ರೆ ನಾವು ಆಫೀಸಿಗೆ ಮೊದಲು ಹೋಗ್ಲೇಬೇಕು. ಅದೇ ಬನ್ನಿ. ಸರಿ, ಹುಷಾರು. ಅಮ್ಮ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಮ್ಮ. ಏನೋ ಗೊತ್ತಿಲ್ಲದ್ರೆ ತಪ್ಪಾಗೋಯ್ತು ಅಮ್ಮ. ಮುಂದೆ ಯಾವತ್ತೂ ಹೀಗಾಗಲ್ಲ. ಇಟ್ಸ್ ಓಕೆ, ಹೇಳಿದ್ನಲ್ಲ. ಐ ಟೇಕ್ ಅ ಲೀವ್. ಲಕ್ಷ್ಮಿ, ಬಂದೆ ಅಮ್ಮ. ಅಮ್ಮ, ಲಕ್ಷ್ಮಿ, ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಸರಿ ಅಮ್ಮ. ಈಗ ಈ ಬೊಕ್ಕೆ ಕೊಡ್ತೀನಿ. ಆಮೇಲೆ ಈ ಪ್ರಪಂಚಕ್ಕೆ ಈ ಕೇಶವ್ ಜೆಂಡೆ ಯಾರು ಅನ್ನೋದನ್ನ ಗೊತ್ತಾಗೋ ಹಾಗೆ ಸ್ವಾಗತ ಮಾಡ್ತೀನಿ. ಅಮ್ಮ, ಈ ಜೇಂಡೆ ನಮಗೆ ಮೋಸ ಮಾಡಿದಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ನಂಬಿಕೆ ದ್ರೋಹ ಮಾಡಿದಾನಮ್ಮ. ಇದನ್ನ ನೀವು ಒಪ್ಕೊಂಡು ಸ್ವಾಗತ ಮಾಡ್ತೀನಿ ಅಂತಿದ್ದೀರಾ? ಎಸ್ ಮ್ಯಾಮ್. ಈ ಜೇಂಡೆ ನನ್ನ ಹತ್ರ ನಮ್ಮ ಕಂಪನಿ ಲೆಟರ್ ಹೆಡ್, ಸೀಲ್ ಎಲ್ಲಾನು ಬ್ಲಾಕ್ ಮೇಲ್ ಮಾಡಿ ತರಿಸ್ಕೊಂಡು ಹೀಗ್ ಮಾಡ್ಬಿಟ್ಟಿದ್ದಾರೆ. ಇದನ್ನ ನೋಡ್ತಾ ಇದ್ರೆ ಈಗಲೂ ನಂಗೆ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಅನು, ಸೇ ಸಮಥಿಂಗ್. ಮೂವತ್ಗೆ ಏನಾದ್ರೂ ಒಂದು ಹೇಳಿ. ಇಲ್ಲಾಂದ್ರೆ ವರ್ಧನ್ ಕಂಪನಿ ಇಂಥ ಅಯ್ಯೋಗಿನ ಕೈಗೆ ಸೇರುತ್ತೆ. ಮಾತಾಡೋದಕ್ಕೇನಿದೆ? ಅಮ್ಮನೇ ವೆಲ್ಕಮ್ ಮಾಡ್ಬೇಕು ಅಂತ ಹೇಳದ್ಮೇಲೆ ನಾನ್ ತಾನೇ ಏನ್ ಮಾಡೋದಕ್ಕಾಗತ್ತೆ? ವಾಟ್? ಕಮಾನ್ ಅತ್ಗೆ, ನಾವು ಈ ಟೈಮಲ್ಲಿ ಸುಮ್ಮನೆ ಇದ್ರೆ ಮುಂದೆ ಸಫರ್ ಆಗ್ಬೇಕಾಗುತ್ತೆ. ಯಾಕೆ ಹೀಗೆ ಮಾತಾಡ್ತಿದ್ಯಾ ಹರ್ಷ? ಅಮ್ಮ, ಕೇಶವ ಏನು ಹೊರಗ್ನೋನ? ನಮ್ಮವನೇ ಅಲ್ವಾ? ಮನುಷ್ಯ ತಪ್ಪು ಮಾಡೋದು ಸಹಜ. ಏನೋ ಕೇಶವನಿಂದ ತಪ್ಪಾಗಿದೆ, ಆ ತಪ್ಪಿಗೆ ಒಂದು ಕ್ಷಮೆ ಅಂತ ಇರುತ್ತಲ್ವಾ? ಬಾಯಿ ತುಂಬಾ ಅಮ್ಮ ಅಂತ ಕರೀತೀಯ, ಆದ್ರೆ ನಿಜವಾಗ್ಲೂ ನಿನ್ ಮನ್ಸಲ್ಲಿ ನನ್ಗೆ ಅಮ್ಮ ಅನ್ನೋ ಸ್ಥಾನ ಕೊಟ್ಟಿರ್ಲಿಲ್ವಾ ಕೇಶವ? ನೀನು ಅಮ್ಮ ಅಂತ ಕರಿತಿದ್ದಾಗ ನನ್ನ ಆರ್ಯ, ನನ್ನ ಹರ್ಷ, ಆ ತರ ನೀನು ಒಬ್ಬ ಅಂತ ಅನ್ಕೊಂಡಿದ್ದೆ. ನಿನಗೆ ಈ ವರ್ಧನ್ ಗ್ರೂಪ್ಗೆ ಚೀಫ್ ಆಗ್ಬೇಕು ಅನ್ನೋ ಆಸೆ ಏನಾದ್ರೂ ಇದೆ ಅಂತ ನನ್ನ ಹತ್ರ ಹೇಳಿದ್ರೆ ನಾನು ಹಿಂದೂ ಮುಂದೆ ನೋಡದೆ
ಆ ಜವಾಬ್ದಾರಿನ ನಿನ್ಗೆ ವಹಿಸ್ತಿದ್ದೆ. ಅದು ಬಿಟ್ಟು ತುಂಬಾ ಪ್ಲಾನ್ ಮಾಡ್ಕೊಂಡು ಒದ್ದಾಡ್ಕೊಂಡು ಈ ತರ ಖಾಲಿ ಪೇಪರ್ಗೆ ಸೈನ್ ಮಾಡಿಸ್ಕೊಳ್ಳೋದು ಬೇಕಿತ್ತ ಕೇಶವ? ಆದರೂ ಇಲ್ಲಿ ನಾನು ನೀವು ಹೇಳ್ದಂಗೆ ಕೇಳ್ತೀನಿ. ನೋಡೋಣ, ನನಗೊಂದು ನಿಜವಾದ ವ್ಯಕ್ತಿತ್ವ ಇತ್ತು ಅನ್ನೋದೇ ಆದರೆ ಅದು ಆಚೆ ಬರಲೇಬೇಕಲ್ವಾ? ಅಲ್ಲಿವರೆಗೂ ನಾನು ಕಾಯ್ತೀನಿ. ನೀವು ದೇವರು ಅನ್ನಿ, ಫೇಟ್ ಅನ್ನಿ ಅಥವಾ ಡೆಸ್ಟಿನಿ ಅನ್ನಿ, ಒಟ್ಟಿನಲ್ಲಿ ಕೊನೆಗೆ ಏನಾಗಬೇಕೋ ಅದೇ ಆಗತ್ತೆ. ಬೆಂಗಳೂರಲ್ಲಿದ್ದು ಚೆನ್ನಾಗಿ ಮಾತಾಡೋದು ಕಲ್ತಿದ್ಯಾ ವಿಶ್ವ ನೀನು? ಈ ಅತ್ತೆ ಯಾಕೆ ನಿನ್ನ ಅಲ್ಲಿ ಬಿಟ್ರು? ಅತ್ತೆ ರಾಜನಂದಿನಿ ವಿಲಾಸಕ್ಕೆ ಬಂದಾಗ್ಲೂ ನನ್ನ ಹತ್ರ ಸರಿಗ್ ಮಾತಾಡ್ಲಿಲ್ಲ. ಯಾಕೋ ಅತ್ತೆನೂ ನನ್ನ ಜೊತೆ ಮುಂಚಿನ ಥರ ಇಲ್ಲ, ನಿನ್ ಥರಾನೇ ಆಡ್ತಿದ್ದಾರೆ. ಈಗ ಅದು ಹೇಗೆ ಅವ್ರು ನನ್ನ ಜೊತೆ ಮಾತಾಡೋದಿಲ್ವೋ ನಾನು ನೋಡ್ತೀನಿ. ನಿಮ್ಮಿಷ್ಟು ಜನರಲ್ಲಿ ಮಾವನೇ ವಾಸಿ. ಇನ್ನು ಮುಂದೆ ಏನಾದರೂ ಈ ಕಂಪ್ನಿ ಅವನ ಹ್ಯಾಂಡ್ ಓವರ್ಗೆ ಹೋದ್ರೆ ನಾವ್ ಯಾರು ಆಫೀಸ್ಗೆ ಹೋಗ್ತೀವಿ ಅನ್ನೋ ನಂಬಿಕೆನೇ ನನಗಿಲ್ಲ. ನೀವೇನೇ ಹೇಳಿದ್ರು ಕೇಶವನ್ ಬಗ್ಗೆ ನಿಮ್ಮೆಲ್ರಕ್ಕಿಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಮೇಲೆ ನಂಬಿಕೆ ಇದ್ರೆ ನಿಮ್ಮ ಪ್ರಶ್ನೆಗಳನ್ನ ಇಲ್ಲಿಗೆ ನಿಲ್ಲಿಸಿ. ಹಾಗೆ ನಿಮಗೆ ನೀವೇ ಪ್ರಶ್ನೆ ಮಾಡಿಕೊಂಡು ಆಯಾಸನೂ ಮಾಡ್ಕೋಬೇಡಿ. ಯಾಕಂದ್ರೆ ನಿಮ್ಮೆಲ್ಲರ ಗೊಂದಲಕ್ಕೂ ನಾಳೆ ಉತ್ತರ ಸಿಗುತ್ತೆ. ಮೀರಾ, ಈ ಎಲ್ಲ ಈವೆಂಟ್ ಮುಗಿಯೋ ತನಕ ನೀನು ನಮ್ಮನೇಲೇ ಇರಬೇಕಾಗುತ್ತೆ. ಇಲ್ಲ ಅಂದ್ರೆ ಕೇಶವ ವಿಷಯ ತಿಳ್ಕೊಳ್ಳೋಕ್ಕೆ ಸುಮ್ಮನೆ ನಿನಗೆ ತೊಂದರೆ ಕೊಡ್ತಾನೆ ಇರ್ತಾನೆ. ಶೋರ್. ಅನು, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಬಾ. ಯಾಕೆ ಮೀರಾಜಿ ನನ್ನ ಕಾಲ್ ಇಷ್ಟೊಂದು ಅವಾಯ್ಡ್ ಮಾಡ್ತಿದ್ದೀರಾ? ನನ್ನ ಪಾರ್ಟ್ನರ್ ನೀವು, ನಿಮ್ಮನ್ನ ಅಷ್ಟು ಸುಲಭವಾಗಿ ಬಿಟ್ಕೊಟ್ಬಿಡ್ತೀನ? ದೋಷ. ನಮ್ಮ ಕಡೆ ಒಂದು ಮಾತಿದೆ, ಬೆಟ್ಟ ಹತ್ತಿದ್ರು ಏನಿನ ಯಾವಾಗಲೂ ನೆನಪಿಸ್ಕೊತಾನೆ ಇರ್ಬೇಕಂತೆ. ನಾನಿವತ್ತು ಈ ಜಾಗದಲ್ಲಿರೋದಕ್ಕೆ ನೀವೇ ಕಾದ. ಹೀಗೆ ನಾನೇ ನಿಮ್ಮ ಮನೆ ಹತ್ರ ಬರ್ತೀನಿ. ಅದು ಹ್ಯಾಕ್ ತಪ್ಪಿಸ್ಕೊಳ್ತೀರೋ ನೋಡ್ತೀನಿ. ಕೊನೆಯ ಸಲ ಫೋನ್ ಮಾಡ್ತೀನಿ, ನೀವು ಪಿಕ್ ಮಾಡಲಿಲ್ಲ ಅಂದರೆ ಖಂಡಿತ ಮನೆಗೆ ಬರ್ತೀನಿ. ಮೀರಾಜಿ ಏನೋ ಕಳಿಸಿದ್ದಾರೆ. ಹಾಯ್ ಜೇಂಡೆ, ಐ ಆಮ್ ಸೋ ಸಾರಿ, ನಿಮ್ಮ ಕಾಲ್ ರಿಸೀವ್ ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ನಿಮ್ಮ ಕೆಲಸದಲ್ಲೇ ಬ್ಯುಸಿಯಾಗಿದ್ದೆ ನಾನು. ನಾಳೆ ವರ್ಧನ್ ಕಂಪನಿಯ ಹೊಸ ಚೀಫ್ನ ವೆಲ್ಕಮ್ ಮಾಡೋ ದಿನ ಅಲ್ವಾ, ಅದಕ್ಕೆ ಅದರ ಅರೇಂಜ್ಮೆಂಟ್ಸ್ಗೆ ಅಂತ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಇನ್ಫ್ಯಾಕ್ಟ್ ಶಾರದಾ ಮ್ಯಾಮ್ ಇದನ್ನೆಲ್ಲ ಪರ್ಸ್ನಲ್ ಆಗಿ ಕೇರ್ ತಗೊಂಡು ತುಂಬಾ ನೀಟಾಗಿ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಸೊ ಐ ವಾಸ್ ಅ ಲಿಟಲ್ ಬ್ಯುಸಿ. ಮುಂಚೆ ಆಗಿದ್ರೆ ನಾನು ನಿಮ್ಮ ಹೆಲ್ಪ್ ಕೇಳ್ತಾ ಇದ್ದೆ ಈ ಥರ ಅರೇಂಜ್ಮೆಂಟ್ಸ್ ಎಲ್ಲ ಮಾಡೋಕ್ಕೆ. ಬಟ್ ಈಗ ನಿಮಗೋಸ್ಕರ ಅಂತ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಿರೋದು ನನಗೆ ತುಂಬಾ ಖುಷಿ ಕೊಡ್ತಿದೆ ಜೇಂಡೆ. ಡೋಂಟ್ ವರಿ, ನಾನು ನಿಮಗೆ ಟೈಮ್ಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಈ ಥರ ವಿಡಿಯೋಸ್ನ ಮಾಡಿ ಕಳಿಸ್ತಾ ಇರ್ತೀನಿ. ಅರೇಂಜ್ಮೆಂಟ್ಸ್ ಹೇಗೆ ನಡೆದಿದೆ ಅನ್ನೋದು ನೀವು ಕೂಡ ನೋಡ್ಬೋದು.
ಅಮ್ಮ ನೀವು ಅವನ ಸಪೋರ್ಟಾಗಿ ನಿಂತಿದ್ದೀರಾ ಅನ್ನೋದು ನನಗೆ ತುಂಬ ಹಿಂಸೆ ಆಗ್ತಿದೆ. ನಾನು ವೆಲ್ಕಮ್ ಮಾಡ್ತೀನಿ ಅಂತಂದೆ, ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ನ. ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ಮಾ, ನಾಳೆ ಆಗೋಕ್ಕೆ ತುಂಬ ಸಮಯ ಬೇಕಾಗಿಲ್ಲ. ನಾಳೆ ನಡೆಯೋ ಅಷ್ಟು ವಿಷಯ ನಿನಗೆ ಎಲ್ಲ ಥರದಲ್ಲೂ ಸಮಾಧಾನ ಸಿಗುತ್ತೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ನಿನಗೆ ಈ ಅಮ್ಮನ ಮೇಲೆ ನಂಬಿಕೆ ಇದೆ ತಾನೇ? ಈ ಮನೆಗೆ, ಈ ಮನೆಯವ್ರಿಗೆ ಯಾವುದೇ ಥರ ಮೋಸ ಆಗೋಕ್ಕೆ ನಾನು ಬಿಡೋಲ್ಲ ಅನ್ನೋ. ಹಾಂ, ಮತ್ತೆ ನಾಳೆ ವರ್ಧನ್ ಸಂಸ್ಥೆ ಚೀಫ್ನ ನೀನೇ ವೆಲ್ಕಮ್ ಮಾಡಬೇಕು. ಮಾ ಪ್ಲೀಸ್ ಅಮ್ಮ. ಈಗ ತಲೆಗೆ ಜಾಸ್ತಿ ಕೆಲಸ ಕೊಡೋದು ಬಿಟ್ಟು ನಿಶ್ಚಿಂತೆಯಾಗಿ ಮಲ್ಕೊ. ಎಲ್ಲಮ್ಮ ದೇವಿ ನಂಬಿಕೊಂಡು ನಾನು ಮುಂದೆ ನಡೀತಾ ಇದ್ದೀನಿ. ನನ್ನ ಮಾತನ್ನು ನಂಬು. ನಿನ್ನ ಜೀವನ ಇನ್ನು ಮುಂದೆ ನೀನು ಅನ್ಕೊಂಡಿದ್ಕಿಂತ ಚೆನ್ನಾಗಿರುತ್ತೆ. ಅಮ್ಮ ಹೇಳಿ. ಕೇಶವ, ಎಲ್ಲಿದ್ಯಾ? ಹೊರಟಿಯಾ? ಅಮ್ಮ ಆಫೀಸ್ಗೆ ಹೊರಟಿದ್ದೀನಿ. ಆಫೀಸ್ಗಾ? ಇವತ್ತಿನ ಈವೆಂಟ್ಗೆ ನೀನು ಬರಲೇಬೇಕು ಅಂತ ಮೀರಾಗ್ ಹೇಳಿದ್ನಲ್ಲ, ಯಾಕೆ ಅವಳು ನಿನ್ಗೆ ಹೇಳಿಲ್ವಾ? ವೀರಾಜಿ ಹೇಳಿದ್ರಮ್ಮ, ನೀವು ಹೇಳಿದ್ರಿ ಅಂತಾನೆ ಹೇಳಿದ್ರು. ಆದರೆ ನನಗೇನೋ ನಂಬಕ್ಕೆ ಆಗ್ತಿಲ್ಲ ಅಮ್ಮ. ಯಾಕೆ ಕೇಶವ ಹೀಗೆ ಹೇಳ್ತಿದ್ಯಾ? ಅಮ್ಮ, ಆಗಿದ್ದೆಲ್ಲ ಇಷ್ಟು ಬೇಗ ಮರೆಯೋಕ್ಕಾಗತ್ತಮ್ಮ. ನಾನು ಆರ್ಯ ಹೋದಾಗ ಅವನ ಮುಖ ನೋಡೋಕ್ಕೆ ಅಂತ ಬಂದೆ. ನೀವು ಅವನನ್ನು ನೋಡೋಕ್ಕೂ ಬಿಡಲಿಲ್ಲ. ಮನೆಗೆ ಬಂದೆ, ಮನೆ ಒಳಗೂ ಸೇರಿಸಲಿಲ್ಲ. ನಾನು ದೂರ ಮಾಡ್ತಾನೆ ಬಂದ್ರಿ. ಆದ್ರೆ ಈಗ ದಿಢೀರಂತ ನನಗೆ ಅರ್ಥ ಆಗುತ್ತೆ ಕೇಶವ. ಆಗ ನೀನು ಸಂತಾಪ ಹೇಳಕ್ ಬಂದಾಗ ನನಗೆ ಕೋಪ ಇತ್ತು. ಆ ಸಮಯದಲ್ಲಿ ತಾಯಿಯಾದವಳಿಗೆ ಅಷ್ಟು ಸಿಟ್ಟಿರುತ್ತಲ್ವ ಕೇಶವ? ಸರಿ, ಅದಿನ್ನೂ ನಿನ್ನ ಮನಸ್ಸಲ್ಲಿದ್ರೆ ಕ್ಷಮೆ ಕೇಳ್ತೀನಿ. ಈಗಲಾದ್ರೂ ನಿನ್ ಸಮಾಧಾನ ಆಗುತ್ತಾ? ಅಮ್ಮ, ನೀವು ಯಾಕೆ ಕ್ಷಮೆ ಕೇಳ್ತಿದ್ದೀರಿ? ನಿನಗೆ ಈ ಥರ ಯೋಚನೆ ಬರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಾನು ಫೋನ್ ಮಾಡಿ ಕರೀತಾ ಇದ್ದೀನಿ. ಮನುಷ್ಯ ಅಂದಮೇಲೆ ತಪ್ಪು ನಡೆಯುತ್ತೆ ಅಲ್ವಾ? ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ನೀನು ಈ ಈವೆಂಟಿಗೆ ಬರಬೇಕು. ಕೇಶವ, ನೀನು ಈ ಪ್ರೋಗ್ರಾಮ್ ಮುಗಿಸ್ಕೊಂಡು ಆಮೇಲೆ ಆಫೀಸಿಗೆ ಹೋಗ್ಬೋದು. ಮೀರಾ ವೆನ್ಯೂ ಶೇರ್ ಮಾಡಿದಾಳಲ್ವಾ? ಅಮ್ಮ, ಮೀರಾಜಿ ಕಳಿಸಿದ್ದಾರೆ, ಬರ್ತೀನಿ. ನೀನು ಇವತ್ತು ಈ ಪ್ರೋಗ್ರಾಮ್ಗೆ ಗೆಸ್ಟು. ನಿನ್ನ ಪಿಕ್ ಮಾಡಕ್ಕೆ ವೆಹಿಕಲ್ ಬರುತ್ತೆ. ಅಮ್ಮ, ನಾನೇ ಬರ್ತೀನಿ. ನಾನೇನು ಬೇರೆಯವನ? ವರ್ಧನ್ ಗ್ರೂಪಿಗೆ ಸೇರಿದು ಅಂತಾನೆ. ನಿಜ ಕೇಶವ, ನಮ್ಮ ಕಂಪ್ನಿ ಶುರು ಆದಾಗಿಂದ ನೀ ನಮ್ಮ ಜೊತೆನೇ ಇದೆಯಾ. ಆರ್ಯನ್ ಜೊತೆ ಎಲ್ಲ ವ್ಯವಹಾರಗಳಲ್ಲೂ ಭಾಗಿಯಾಗಿದ್ದು ನೀನು. ಈಗ ಆರ್ಯ ಅಂತೂ ನಮ್ಮ ಜೊತೆ ಇಲ್ಲ, ಹೋಗ್ಲಿ ಬಿಡು. ಆದರೆ ಒಂದು ಸಮಾಧಾನ, ಅವನಿಗೆ ಗೊತ್ತಿದ್ದ ಕಂಪನಿ ವಿಚಾರ ವ್ಯವಹಾರ ಅಷ್ಟು ನಿನಗೆ ಗೊತ್ತಿದೆ. ಕೇಶವ, ಈ ಈವೆಂಟ್ ಮಾಡ್ತಿರೋದೇ ನಿನಗೋಸ್ಕರ. ನೀನು ಎಲ್ಲಿದೆಯಾ ಅಂತ ಲೊಕೇಶನ್ ಕಳಿಸು, ಕಾರ್ ಕಳಿಸ್ತೀನಿ. ಅಮ್ಮ, ಇದನ್ನೆಲ್ಲ ಹೇಳೋ ಅವಶ್ಯಕತೆನೇ ಇಲ್ಲ. ನಾ ಖಂಡಿತ ಬರ್ತೀನಿ. ಸರಿ, ವೆಯ್ಟ್ ಮಾಡ್ತಿರ್ತೀನಿ, ಬಂದ್ಬಿಡು. ಬರ್ತೀನಮ್ಮ. ಇಂಥ ಒಂದು ಸಂಸ್ಥೆ ಇವತ್ತು ಒಂದು ಮುಖ್ಯವಾದಂಥ ಘಟ್ಟಕ್ಕೆ ಬಂದು ತಲುಪಿದೆ. ಅದಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಸೊ ಈ ಮಾತುಗಳನ್ನು ಹೇಳ್ತಾ ಮಿಸಸ್ ಅನು ಆರ್ಯವರ್ಧನ್ ಅವ್ರಿಗೆ ನಾನು ಈ ವೇದಿಕೆನ ಬಿಟ್ಕೊಡ್ತಾ ಇದ್ದೀನಿ. ಅವರೇ ನಮ್ಮೆಲ್ಲರೂ ಕೂಡ ಮುಂದೆ ಲೀಡ್ ಮಾಡ್ತಾರೆ. ಅದರ ಜೊತೆಗೆ ನಮ್ಮ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಹೊಸ ಚೀಫ್ ಯಾರು ಅನ್ನೋದನ್ನ ಕೂಡ ಅವರೇ ನಮ್ಮೆಲ್ಲರಿಗೂ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ ಆ್ಯಂಡ್ ವೆಲ್ಕಮ್ ಮಾಡ್ತಾರೆ.
ಸೊ ಲೆಟ್ಸ್ ವೆಲ್ಕಮ್ ಹರ್. ಅನು, ಬೆಂಡೆ ಸರ್, ನಮಸ್ಕಾರ. ನಮಸ್ತೆ. ಚೆನ್ನಾಗಿದ್ದೀರಾ? ಹಾ. ಅದು ಬೆಂಡೆ ಸರ್, ವರ್ಧನ್ ಸಂಸ್ಥೆಗೆ ಹೊಸ ಯಜಮಾನ್ರು ಬರ್ತಿದಾರಂತೆ, ನಿಜನಾ? ಯಾಕೆ ಅನು ಮೇಡಮ್ ನಿಮ್ಗೇನು ಹೇಳಿಲ್ವಾ? ಇಲ್ಲ. ಅದು ಜೇಂಡೆ, ವೆಲ್ಕಮ್. ನಮಸ್ತೆ. ಹಾಯ್ ಪುಷ್ಪ ಅವರೇ, ವೆಲ್ಕಮ್. ಬನ್ನಿ. ಅಂಬಿಕಾಜಿ, ಏನ್ ಜೇಂಡೆ? ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಬ್ಯಾನರಲ್ಲಿ ನನ್ನ ಹೆಸರೇ ಇಲ್ಲ ಅಥವಾ ನನ್ನ ಹೆಸರು ಹಾಕಿಲ್ವಾ? ಅದಾ? ನೋ, ಅದು ಜನಕ್ಕೆ ಸರ್ಪ್ರೈಸ್ ಇರಲಿ ಅಂತ. ದಟ್ಸ್ ವೈ ಯುವರ್ ನೇಮ್ ಹ್ಯಾಸಂಟ್ ಬೀನ್ ರಿವೀಲ್ಡ್ ಯೆಟ್. ಸ್ವಲ್ಪ ಹೊತ್ತಲ್ಲಿ ಎಲ್ಲ ಗೊತ್ತಾಗುತ್ತಲ್ಲ, ಪರವಾಗಿಲ್ಲ. ಈ ವರ್ಧನ್ ಸಂಸ್ಥೆಗೆ ನಿಜವಾದ ಯಜಮಾನ ಇವನೇ, ಆರ್ಯವರ್ಧನ್. ಕೇಶವ, ನಿನಗೆ ಗೊತ್ತಲ್ವಾ? ನೀನೇ ತಾನೇ ಆರ್ಯನ್ಗೆ ಆರ್ಯವರ್ಧನ್ ಅಂತ ಪರಿಚಯ ಮಾಡಿಸಿದ್ದು. ಥ್ಯಾಂಕ್ ಯು, ನನ್ನ ಕೆಲಸ ಸುಲಭ ಆಯ್ತು. ಯಾಕೆ ಕೇಶವ ಹಾಗೆ ನೋಡ್ತಾ ಇದೆಯಾ? ಇಲ್ಲೆಲ್ರಿಗೂ ಗೊತ್ತಾಗ್ಬೇಕಲ್ಲ. ಇದು ನಿನಗಿಷ್ಟ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಎಲ್ಲರ ಅನುಮಾನ ಕ್ಲಿಯರ್ ಮಾಡೋ ಹೊಣೆ ನನ್ನ ಮೇಲಿದೆ. ನೀನು ಇನ್ನೊಂದ್ಸಲ ಸರಿಯಾಗಿ ಕೇಳಿಸ್ಕೋ ಕೇಶವ.
ಇವನೇ ಆರ್ಯವರ್ಧನ್. ಈ ವಿಷಯ ಕೇಶವನಿಗೆ ಮೊದಲೇ ಗೊತ್ತಿತ್ತು. ಆದರೆ ಕೇಶವ್ ಜೇಂಡೆ ನಮ್ಮಿಂದ ಮುಚ್ಚಿಟ್ಟಿದ್ರು. ಮೇಡಮ್, ನನಗೆ ತುಂಬಾ ಕನ್ಫ್ಯೂಸ್ ಆಗ್ತಿದೆ. ಜೇಂಡೆ ಸರ್ ಮೊನ್ನೆ ಈ ಕಂಪ್ನಿಗೆ ನಾನೇ ಚೀಫು, ನಾನೇ ಇನ್ಮೇಲೆ ನೋಡ್ಕೊಳ್ಳೋದು ಅಂತ ಹೇಳ್ತಾ ಇದ್ರು. ಇವಾಗ ನೋಡಿದ್ರೆ ನೀವು ಹೀಗೆ ಹೇಳ್ತಿದ್ದೀರಲ್ಲ. ಇವನು ತಪ್ಪು ತಿಳ್ಕೊಂಡಿದ್ದ ಅಷ್ಟೇ. ಆದ್ರೆ ಇವತ್ತು ಎಲ್ಲಾನು ಪೇಪರ್ ನೋಡದೆ ಸೈನ್ ಮಾಡೋದು ತಪ್ಪಲ್ವಾ ಅಂತ ನನ್ನನ್ನು ಕೇಳಿದ್ಲು. ಒಂದು ರೀತಿಲಿ ಅದು ತಪ್ಪೆ. ಆದರೆ ಈ ವರ್ಧನ್ ಕಂಪ್ನಿ ನೋಡ್ಕೊಳ್ತಿರೋರೆಲ್ಲ ನನ್ನ ಮಕ್ಕಳೇ. ಅವ್ರ ಮೇಲೆ ಅನುಮಾನ ಪಡೋದು ಹೇಗೆ? ಅದು ಅಲ್ಲದೆ ಯಾವುದೇ ಪೇಪರ್ಸ್ನ ನೋಡದೆ ಸೈನ್ ಮಾಡೋದು ನನಗೆ ರೂಢಿ ಆಗೋಗಿದೆ. ಯಾಕಂದರೆ ಇಷ್ಟು ದಿನ ನನ್ನ ಹತ್ರ ಸೈನ್ ತಗೊಳ್ತಿದ್ದಿದ್ದು ಮೀರಾ. ಆದರೆ ಇತ್ತೀಚೆಗೆ ಕೇಶವ ಬಂದು ಕೆಲವು ಪೇಪರ್ಸ್ಗೆ ಸೈನ್ ಮಾಡಿಸ್ಕೊಂಡು ಹೋದ. ನಾನು ಅದನ್ನು ಓದಿರಲಿಲ್ಲ, ಆದರೆ ಅದನ್ನು ಗಮನಿಸದೇ ಇರಲಿಲ್ಲ. ಕೇಶವ ನನ್ನ ಹತ್ರ ಖಾಲಿ ಪೇಪರ್ಗಳಿಗೆ ಸೈನ್ ಮಾಡಿಸ್ಕೊಂಡು ಹೋದ. ನಾನು ಆ ಪೇಪರ್ಸ್ಗಳಿಗೆ ನನ್ನ ನಿಜವಾದ ಸಿಗ್ನೇಚರ್ನ ಮಾಡಿರಲಿಲ್ಲ. ನನ್ನ ಅನುಮಾನ ನಿಜ ಆಯ್ತು. ನಾನು ಮೊದಲೇ ನನ್ನ ಪ್ರಾಪರ್ಟೀಸು, ಕಂಪನಿ ಪೇಪರ್ಸ್ ಎಲ್ಲ ಅನು ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ದೆ. ಆದರೆ ಅನು ನನಗೆ ಯಾವ ಯಜಮಾನಿಕೆ ಹೊರೆ ಬೇಡ ಅಂತ ತಿರಸ್ಕರಿಸಿದ್ಲು. ನನ್ನ ವಿಷಯನ ನಿಮ್ ಸ್ವಾರ್ಥಕ್ಕೋಸ್ಕರ ಬಳಸ್ಕೋತಾ ಇದ್ದೀರಾ. ನೋ, ಐ ಕಾಂಟ್ ಅಗ್ರಿ ಟು ದಿಸ್. ವಿಶು, ನಡಿ ಹೋಗೋಣ. ಆರಾಧನಾ, ಸ್ವಲ್ಪ ಕೂಲಾಗಿ ಮಾಡಮ್ಮ. ಅಮ್ಮ ಪ್ಲೀಸ್. ವಿಶು, ನಡಿ. ಮ್ಯಾಮ್, ಕೂಗಾಡ್ಬಿಡಿ. ಕಾಮ್ ಡೌನ್ ಪ್ಲೀಸ್. ಇಲ್ಲಿ ನೀವ್ ಯಾರಿದನ್ನ ಹೇಳೋದಕ್ಕೆ? ನನ್ನ ಮತ್ತೆ ವಿಶುನ ಇಲ್ಲಿ ಕರೆಸ್ಕೊಂಡು ನನ್ನ ಇವನ್ನ ದೂರ ಮಾಡೋ ಪ್ಲಾನ್ ಮಾಡಿದ್ದೀರಾ ನೀವು? ದಿಸ್ ಇಸ್ ಟೂ ಮಚ್. ಇವ್ರ ಸ್ವಾರ್ಥಕ್ಕೋಸ್ಕರ ನಿನ್ನ ಬಳಸ್ಕೋತಾ ಇದ್ದಾರೆ. ಇವ್ರ ಸಹವಾಸನೆ ಬೇಡ ವಿಶು. ನಡಿ ಹೋಗೋಣ. ಬಾ ವಿಶು, ಹೋಗೋಣ. ನಡಿ. ಆರಾಧನಾ ಅವರೇ, ಅರ್ಥ ಮಾಡ್ಕೊಳ್ಳಿ. ನನ್ನ ಮಾತು ಕೇಳು ಆರಾಧನಾ. ನೋ, ನಾನು ಯಾರ ಮಾತನ್ನು ಕೇಳೋದಿಲ್ಲ. ದಿಸ್ ಇಸ್ ಟೂ ಮಚ್. ಐ ಆಮ್ ನಾಟ್ ಅಗ್ರೀಯಿಂಗ್ ದಿಸ್. ಬಾ ವಿಶು, ಹೋಗೋಣ. ಆರಾಧನಾ ಅವರೇ, ನನ್ನ ಕೈ ಬಿಡಿ. ವಿಶು, ನಡಿ ಹೋಗೋಣ. ವಿಶು. ಆರಾಧನಾ ಅವರೇ, ಬಿಡಿ ನನ್ನ ಕೈನ.
ಎಲ್ಲಿ ಹೋಗ್ತಾ ಇದ್ದೀರಾ? ನೀವಿನ್ಮೇಲೆ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗೋ ಆಗಿಲ್ಲ. ನಾನೇನ್ ಮಾಡಿದ್ದೀನಿ? ಏನ್ ಮಾಡಿದ್ದೀನಾ? ನಿಮ್ಮ ವಿರುದ್ಧ ಫ್ರಾಡುಲೆಂಟ್, ಥ್ರೆಟ್, ಬ್ಲ್ಯಾಕ್ ಮೇಲಿಂಗ್, ಫೋರ್ಜರಿ, ಚೀಟಿಂಗ್ ಈ ಕೇಸ್ಗಳೆಲ್ಲ ದಾಖಲಾಗಿದೆ. ಇನ್ನೂ ನಿಮ್ಮ ತಲೆ ಕೆಲಸ ಜಾಸ್ತಿ ಕೊಟ್ಟು ಮತ್ತೆ ಬಾಲ ಬಿಚ್ಚಿದ್ರೆ ಹೊಸ ಕೇಸ್ನ ದಾಖಲಿಸಬೇಕಾಗುತ್ತೆ. ಆಗ ನಮ್ಮ ಭಾಷೆ ಈ ತರ ಇರಲ್ಲ, ಬೇರೆ ತರ ಇರುತ್ತೆ.